ಇವತ್ತಿನ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ನಮ್ಮ ಮಾಲೂರು ತಾಲೂಕಿನ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆಯ ಬಗ್ಗೆ ಎರಡು ಮಾತುಗಳನ್ನು ಇಷ್ಟಪಡ್ತೀವಿ. ಏಕೆಂದರೆ ನಾವು ಈ ಕ್ಷೇತ್ರದಲ್ಲಿ ನಾನು ವಿಶೇಷವಾಗಿ ಟೇಕಲ್ ಮತ್ತು ಮಾಸ್ತಿ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದೆ. ಕಾರಣಾಂತರಗಳಿಂದ ಅದನ್ನು ವಾಮ ಮಾರ್ಗದಲ್ಲಿ ನಮ್ಮ ಹಾಲಿ ಅಧ್ಯಕ್ಷರು ಹಾಗೂ ಶಾಸಕರು ಆ ಸೂಚಕರಾಗಿರ್ತಕ್ಕಂಥ ಸೊಸೈಟಿಗಳನ್ನು ಸೂಪರ್ಸೀಡ್ ಮಾಡಿ 2 ಸೊಸೈಟಿಯನ್ನು ಸೂಪರ್ಸೀಡ್ ಮಾಡಿದ್ರು. ನಾವು 2 ಅಪ್ಲಿಕೇಶನ್ ಹಾಕಿದ್ವಿ. ಯಾರು ಡೆಲಿಗೇಟ್ ಫಾರ್ಮ್ ಕೊಟ್ಟಿಲ್ವೋ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಮುಂದೆಯಿಂದ ಇಟ್ಕೊಂಡಿದ್ರು. ಅವ್ರಿಗೆ ಯಾರು ಡೆಲಿಗೇಟ್ ಫಾರ್ಮ್ ಕೊಟ್ಟಿಲ್ವೋ ಇದನ್ನ ಡೆಲಿಗೇಟ್ ಫಾರ್ಮ್ ಅಂತ. ಇದು ಚುನಾವಣೆ ಪ್ರಕ್ರಿಯೆ ಶುರುವಾದ ನಂತರ AR ಆಫೀಸಿಂದ ಸರ್ಕಾರದಿಂದ ಇದು ಕೊಡ್ತಕ್ಕಂಥದ್ದು ಡೆಲಿಗೇಟ್ ಫಾರ್ಮ್. ಕೋಲಾರ ಹಾಲು ಒಕ್ಕೂಟ AR ಆಫೀಸಿಂದ ಸರ್ಟಿಫೈ ಆಗಿ ಯಾವ್ಯಾವ ಸೊಸೈಟಿಗೆ ಎಲಿಜಿಬಿಲಿಟಿ ಇದೆ, ವೋಟಿಂಗ್ ಎಲಿಜಿಬಿಲಿಟಿ ಇರ್ತಕ್ಕಂಥವ್ರಿಗೆ ಕೊಡ್ತಕ್ಕಂಥ ಫಾರಮ್ ಇದೆ. ಇದನ್ನು ನಮ್ಮ ತಾಲೂಕಲ್ಲಿ ಕೋಲಾರ ಮಾಸ್ತಿ ಟೇಕಲ್ಗೆ 84 ಕ್ಷೇತ್ರಗಳಿಗೆ 84 ಸೊಸೈಟಿಗಳಿಗೆ ಈ ಕಾರ್ಡ್ಗಳನ್ನು ಈ ವೋಟಿಂಗ್ ನಿಮಗೆ ಅಧಿಕಾರ ಇದೆ ಅಂತೇಳಿ ಕೊಟ್ಟಿದ್ದರು. ಯಾಕೆಂದರೆ ನಮ್ಮ ತಾಲೂಕಲ್ಲಿ 24 ಸೊಸೈಟಿಗಳನ್ನು 5 ವರ್ಷಗಳಿಂದ ಸೂಪರ್ಸೀಡ್ ಮಾಡಿಟ್ಕೊಂಡಿದ್ದಾರೆ ಅಧ್ಯಕ್ಷರು ಆಗಿದ್ದರು, ಡೈರೆಕ್ಟರ್ ಆಗಿದ್ದರು, ಶಾಸಕರಾಗಿದ್ದರು. ಕಾರಣ ಅಂದರೆ ಇಡೀ ಕೋಲಾರ ಒಕ್ಕೂಟದಲ್ಲೇ ಯಾವ ತಾಲೂಕಲ್ಲೂ 20 ಸೊಸೈಟಿಗಳು ಸೂಪರ್ಸೀಡ್ ಆದ್ರೂ ಸಹ 2-3 ತಿಂಗಳಲ್ಲಿ ಮತ್ತೆ ಚುನಾವಣೆ ಮಾಡ್ತಾರೆ. ಇಲ್ಲ ಒಂದು 6 ತಿಂಗಳು ಮ್ಯಾಕ್ಸಿಮಮ್ ಅಡ್ಮಿನಿಸ್ಟ್ರೇಟರ್ನ ಹಾಕ್ತಾರೆ, ಮತ್ತೆ ಚುನಾವಣೆ ನಡೆಸ್ತಾರೆ. ಆದರೆ ಇವರೇನು ಮಾಡಿದ್ದಾರೆ ಅಂದರೆ 5 ವರ್ಷಗಳಿಂದ ಯಾವುದು ಅವ್ರ ಪಾರ್ಟಿಗೆ ಗೆಲ್ಲೋದಿಲ್ಲ, ಯಾವ ಊರಲ್ಲಿ ಗೆಲ್ಲಕ್ಕೆ ಆಗೋದಿಲ್ವೋ ಅದನ್ನ ಅವರು ಟಾರ್ಗೆಟ್ ಮಾಡಿ ಅಲ್ಲಿ ಚುನಾವಣೆಯೇ ಮಾಡಿದಿರ ನಡೆಸ್ಕೊಂಡು ಬಂದಿದ್ದಾರೆ. ಚುನಾವಣೆ ಮಾಡಿರೋದ್ರಲ್ಲೂ ಡೆಲಿಗೇಟ್ ಫಾರ್ಮ್ ನೋಡಿ, ನಮಗೆ ಇದು ಹಳೆ ಆರಾಮ ಮಕ್ಕಳಿದೊಂದು, ದಿನ್ನೇರ ಅರಳಿದು, ಇದು ಅಧಿಕಾರಟ್ಟಿದೊಂದು, ತೊರಳಿದೊಂದು, ಎಲ್ಲ ನಮಗೆ ಡೆಲಿಗೇಟ್ ಕೊಟ್ಟು ಸೂಚಕರು ಹಾಕಿರ್ತಕ್ಕಂಥವ್ರು. ಸೂಚಕರು ಹಾಕಿರೋರನ್ನ ಇವರು ಟಾರ್ಗೆಟ್ ಮಾಡಿ ಇವ್ರನ್ನ ಸೂಪರ್ಸೀಡ್ ಮಾಡಿ, ಅಂದರೆ 9ನೇ ತಾರೀಕೆ ಇವರು ಯಾವುದೇ ನಿರ್ದೇಶಕರು, ಸಂಘದ ನಿರ್ದೇಶಕರು ಸೈನ್ಗಳಿಲ್ದಿರ ಸೆಕ್ರೆಟರಿನ ಇವರು ಹಿಡ್ಕೊಂಡು ಬಂದು ಬಲಾತ್ಕಾರವಾಗಿ ಸೈನ್ಗಳು ಹಾಕಿಸ್ಕೊಂಡು ಆ ಸೈನ್ಗಳು ಹಾಕಿರ್ತಕ್ಕಂಥದ್ದಂದರೆ 15 ದಿವಸ ಆದಮೇಲೆ, ಸೈನ್ಗಳಾಗಿ 15 ದಿವಸ ಆದಮೇಲೆ ಅದು ಎತ್ಕೊಂಡೋಗಿ AR ಆಫೀಸಲ್ಲಿ ಕೊಟ್ಟು ಯಾರ ಸೈನ್ಗಳು ಸಿಗ್ನೇಚರ್ ಹಾಕಿರ್ತಾರೋ ಅವ್ರು ಅದನ್ನೇ ಎಷ್ಟು ಜನ ಸೈನ್ಗಳಾಗಿ ರಾಜೀನಾಮೆ ಕೊಟ್ಟಿರ್ತಾರೋ ಅವ್ರನ್ನ AR ಖುದ್ದ ಅವ್ರ ಮುಂದೆ ನಿಲ್ಲಿಸಿ ರಾಜೀನಾಮೆ ಪಡೀತಕ್ಕಂಥದ್ದು ಮತ್ತು ಆ ಸೊಸೈಟಿನ ಸೂಪರ್ಸೀಡ್ ಮಾಡ್ತಕ್ಕಂಥದ್ದು ಅಧಿಕಾರ AR ಅವ್ರಿಗಿರುತ್ತೆ. ಆದರೆ ಇವರು ಸೆಕ್ರೆಟರಿ ಹಳೆ ಡೇಟಲ್ಲಿ ಒಂದು ಬರ್ಕೊಳ್ಳೋದು ಲೆಟ್ರು, ಸೈನ್ಗಳು ಹಾಕ್ಸ್ಕೊಳ್ಳೋದು, ಇವರೇ ಸೆಕ್ರೆಟರಿ ಏನೂ ಇಲ್ಲ ಪಾತ್ರ, ಅದರಲ್ಲಿ ಸೀಲ್ ಹಾಕ್ಸ್ಕೊಂಡಿದ್ದಾರೆ. ಎತ್ಕೊಂಡು ಹೋಗಿ AR ಆಫೀಸಲ್ಲಿ ಕೊಟ್ಟು ಎಲ್ಲ ಸೂಪರ್ಸೀಡ್ ಮಾಡಿ ಇಟ್ಕೊಂಡಿದ್ದಾರೆ. ನಮಗೆ ಡೆಲಿಗೇಟ್ ನೋಡಿ, ದಿನ್ನಳ್ಳಿಯಲ್ಲಿ 7-8 ಜನ ನಮ್ಮ ಪರವಾಗಿದ್ರು. ಅಲ್ಲಿ ದಿನ್ನಳ್ಳಿನಲ್ಲಿ ಯಾರು ಡೆಲಿಗೇಟ್ ಕೊಟ್ಟಿಲ್ಲ, ಎಲ್ಲರನ್ನು ಡೆಲಿಗೇಟ್ ಕೊಡೋದು ಗಲಾಟೆ ಮಾಡ್ತಾ ಇದ್ರು. ಯಾರು ಕೊಡಲಿಲ್ಲ, ಒಬ್ಬನ ಸೂಪರ್ಸೀಡ್ ಮಾಡಿದ್ರು, ಇನ್ನು 7 ಜನ ಎತ್ಕೊಂಡು ವಾಪಸ್ ಕೊಟ್ಟರು ಡೆಲಿಗೇಟ್ ಫಾರ್ಮ್, ಇನ್ನು ನಮ್ಮನ್ನು ಸೂಪರ್ಸೀಡ್ ಮಾಡ್ತಾರೆ ಅಂತ. ಅದೇ ಥರ ಅಧಿಕಾರ ಇಟ್ಟಿದ್ದು ಏನು ಮಾಡಿದ್ರು, 9ನೇ ತಾರೀಕು ನೋಟಿಫಿಕೇಶನ್ ಆಗಿದೆ, ಇವ್ರಿಗೆ ಗೊತ್ತೇ ಇಲ್ಲ, ಎತ್ಕೊಂಡು ಅಲ್ಲೋಗಿ ಇವರು ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂತೇಳಿ ಸೆಕ್ರೆಟರಿ ಕರ್ಕೊಂಡೋಗಿ ಅವ್ರ ನೆಂಟರನ್ನ ಕರೆದು ಹಾಕಿ ಆನಂದಪುರ ಸೆಕ್ರೆಟರಿ ಮುಖಾಂತರ ರಾಜೀನಾಮೆ ಕೊಡೋಕೆ ಹೋದಾಗ ಅವ್ರು ಗಲಾಟೆ ಬಿದ್ದರು. ಅದನ್ನು ಬಾಬು ಅವ್ರು ಹೇಳ್ತಾರೆ ಈಗ ಏನೇನು ನಡೀತು ಅಂತ. ಈ ವಾಮ ಮಾರ್ಗದಲ್ಲಿ ಎಲೆಕ್ಷನ್ ಇಲ್ದಿರ ಮಾಡ್ಕೋಬೇಕು, ಎಲೆಕ್ಷನ್ ನಿಂತರೆ ಎಲ್ಲರೂ ನಮ್ಮ ವಿರೋಧಿಗಳಿದ್ದಾರೆ, ಜಾಸ್ತಿ ಓಟ್ ಹಾಕೋದು ನಮ್ಗೆ ತೊಂದರೆ ಮಾಡ್ತಾರೆ ಅಂತೇಳಿ ಇವರು ಈ ರೀತಿ ಮಾಡಿ ಇವರು ನಾನು ಇನಾನಮಸ್ ಗೆದ್ದಿದ್ದೀನಿ, ನಾನು ಯಾರು ಫೈಟ್ ಇಲ್ಲ, ಇಡೀ ತಾಲೂಕೆಲ್ಲ ನನ್ನ ಪರವಾಗಿದೆ, ಇಡೀ ತಾಲೂಕೆಲ್ಲ ನಮಗೆ ಓಟ್ ಹಾಕಿದ್ದಾರೆ, ಓಟ್ ಹಾಕ್ದಿದ್ರು ನಮ್ಮ ಪರವಾಗಿದ್ರು ಅಂತೇಳಿ ಬಿಂಬಿಸ್ಕೊಂಡು ವಾಮ ಮಾರ್ಗದಲ್ಲಿ ನಿರ್ದೇಶಕರಾಗಿದ್ದಾರೆ. ಮತ್ತೆ ಅಪ್ಲಿಕೇಶನ್ ಹಾಕೋ ದಿವಸ ಒಂದು ಮಾತು ಹೇಳ್ತಾ ಇದ್ರು, ಇಡೀ ರಾಜ್ಯ ಸರ್ಕಾರ, CM, ಡೆಪ್ಟಿ CM, ಕೋಆಪರೇಟಿವ್ ಮಿನಿಸ್ಟ್ರು ಎಲ್ಲ ಸೇರಿ ಈ ಒಕ್ಕೂಟ ಕಟ್ಬಿಟ್ವಿ ಅಂತ. ಇದುವರೆಗೂ ಯಾವುದೇ MLAಗಳಾಗಿರಲಿ, ಯಾವುದೇ ಮಿನಿಸ್ಟರ್ ಆಗಿರಲಿ, CM ಆಗಿರಲಿ, ಡೆಪ್ಟಿ CM ಆಗಿರಲಿ, ಕೋಆಪರೇಟಿವ್ ಮಿನಿಸ್ಟರ್ ಆಗಲಿ, ಯಾವುದೇ ₹1 ಸಣ್ಣ ಸಹಾಯ ಕೂಡ ನಮ್ಮ ಕೋಲಾರ ಒಕ್ಕೂಟಕ್ಕೆ ಮಾಡಿ ಯಾವುದೇ ನಿದರ್ಶನ ತೋರಿಸಲಿ. ಅವರು ಇಂಥದ್ದು ಮಾಡಿದ್ದಾರೆ, ಸರ್ಕಾರದಿಂದ ಇಂಥ ಅನುದಾನ ಬಂದಿದೆ, ಸರ್ಕಾರದಿಂದ ಇಂಥದ್ದಾಗಿದೆ ಅಂತೇಳಿ. ಇನ್ನು ಅವ್ರ ಗಿಫ್ಟ್ ಬಾಕ್ಸ್ ಲಕ್ಷಾಂತರ ರೂಪಾಯಿ ಗಿಫ್ಟ್ ಬಾಕ್ಸ್ಗಳು ಎತ್ಕೊಂಡೋಗಿದ್ದಾರೆ. ಇದೇ ಅಧ್ಯಕ್ಷರು ಲಕ್ಷಾಂತರ ರೂಪಾಯಿ ಗಿಫ್ಟ್ ಬಾಕ್ಸ್ಗಳನ್ನ ಒಕ್ಕೂಟದ ಎತ್ಕೊಂಡೋಗಿ ಅವ್ರಿಗೆಲ್ಲ ಗಿಫ್ಟ್ ಬಾಕ್ಸ್ ಕೊಟ್ಟಿದ್ದಾರೆ ಹೊರತು ಯಾವುದೇ ₹1 ಅನುದಾನ ತಂದಿಲ್ಲ, ₹1 ಸಹಾಯನೂ ನಮ್ಮ ಒಕ್ಕೂಟಕ್ಕೆ ಆಗಿಲ್ಲ. ಎಲ್ಲ ನಮ್ಮ ರೈತರ ದುಡ್ಡಲ್ಲೇ ಇವರು ಮಜಾ ಮಾಡ್ತಾ ಇದ್ದಾರೆ. ಎಲ್ಲ ರೈತರ ದುಡ್ಡಲ್ಲೇ, ಅಲ್ಲಿ ಬೇರೆ ಯಾವುದೇ ₹1 ಬರೋದಿಲ್ಲ. ರೈತರಿಗೆ ಏನು ₹5 ಕೊಡ್ತಾರೆ ಅದು ಅವ್ರ ಅಕೌಂಟ್ಗೆ ನೇರವಾಗಿ ಹೋಗುತ್ತೆ. ಒಕ್ಕೂಟಕ್ಕೆ ಯಾವುದೇ ₹1 ಸಹಾಯ ಆಗಿಲ್ಲ. ಇವರೊಬ್ಬ MLA ಆಗಿದ್ದುಕೊಂಡು ಈ ಒಕ್ಕೂಟಕ್ಕೆ ಏನು ₹1 ಸಹಾಯ ಮಾಡಿಲ್ಲ. ಇನ್ನು ಅಲ್ಲಿ TADA ಡ್ರಾ ಮಾಡಿದ್ದಾರೆ, ಸರ್ಕಾರದಲ್ಲೂ ಡ್ರಾ ಮಾಡಿದ್ದಾರೆ, ಒಕ್ಕೂಟದಲ್ಲೂ ಡ್ರಾ ಮಾಡ್ತಾ ಇದ್ದಾರೆ.
ಇವರಿಂದ ನಷ್ಟನೇ ಹೊರತು ಯಾವುದೇ ಒಂದು ರೂಪಾಯಿ ಅನುಕೂಲ ಆಗಿಲ್ಲ. ನಿಮ್ಗೆ ಬೇಕಾದ್ರೆ ಕ್ಲಿಪ್ಪಿಂಗ್ ಕೊಡ್ತೀನಿ, ಅವ್ರ ಅಪ್ಲಿಕೇಶನ್ ಹಾಕಿದ ದಿವಸ ಹೇಳಿದ್ದಾರೆ CM ಎಲ್ಲ ನಮಗೆ ಅನುಕೂಲ ಮಾಡ್ಬಿಟ್ಟಿವಿ ಪ್ರಾಜೆಕ್ಟ್ಸ್ ಅಂತ. ಇದು ಒಕ್ಕೂಟ ಇರೋದು ಪ್ರಾಜೆಕ್ಟ್ಸ್ ಮಾಡೋದಕ್ಕಲ್ಲ. ರೈತರಿಗೆ ಹಾಲಿನ ಬೆಲೆ ಜಾಸ್ತಿ ಕೊಡಬೇಕು, ಕಡಿಮೆ ಬೆಲೆದಲ್ಲಿ ಹಾಲು ಉತ್ಪಾದನೆ ಮಾಡ್ಬೇಕು ರೈತರು, ಅದಕ್ಕೆ ಏನ್ ಬೇಕೋ ಅಷ್ಟು ಮಾಡಬೇಕು. ಅದು ಬಿಟ್ಟು ಇವರು ಆ ಪ್ರಾಜೆಕ್ಟ್ ಮಾಡ್ತೀನಿ, ಈ ಪ್ರಾಜೆಕ್ಟ್ ಮಾಡ್ತೀನಿ, ಅದ್ರಲ್ಲಿ ದುಡ್ಡು ಹೊಡಿಬೇಕು, ಇದ್ರಲ್ಲಿ ದುಡ್ಡು ಹೊಡಿಬೇಕು ಅನ್ನೋ ಕಾನ್ಸೆಪ್ಟ್ ಬಿಟ್ರೆ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಯಾವುದೇ ಕಾರ್ಯಕ್ರಮ ಇವರು ಮಾಡಿಲ್ಲ. ಮತ್ತೆ ಈ ಒಕ್ಕೂಟದಲ್ಲಿ ಅವ್ಯವಹಾರಗಳ ಬಗ್ಗೆ ಮೊನ್ನೆ ಎಲ್ಲ ಮಾತಾಡಿದ್ದೀವಿ, ತಿರುಗಿ ಅದನ್ನ ಮಾತಾಡೋದು ಬೇಡ ನಾವು. ಯಾಕಂದ್ರೆ ಹದಿನೈದು ವ್ಯವಹಾರಗಳು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಈಗೇನು ಕಮಿಟಿ ಎಲೆಕ್ಷನ್ ಆಗ್ತಾ ಇದೆಯೋ ಇನ್ನು 10 ವರ್ಷ ಯಾವುದೇ ಅಭಿವೃದ್ಧಿ ಮಾಡೋಕ್ಕಾಗೋದಿಲ್ಲ ಒಕ್ಕೂಟದಲ್ಲಿ. ಯಾಕೆಂದ್ರೆ ಈಗಾಗಲೇ ಒಂದು ಮೆಗಾ ಡೈರಿ ಕಟ್ತಾ ಇದ್ದಾರೆ, ಸೋಲಾರ್ ಪ್ಲಾಂಟ್ ಆಗ್ತಾ ಇದ್ದಾರೆ, ಐಸ್ ಕ್ರೀಮ್ ಪ್ಲಾಂಟ್ ಆಗ್ತಾ ಇದ್ದಾರೆ, ಕಾಂಪೌಂಡ್ ವಾಲ್ ಕಟ್ತಾ ಇದ್ದಾರೆ, ಇಲ್ಲದೆಲ್ಲ ಕೆಲಸಗಳು. ಯಾಕಂದ್ರೆ ಇವರು ಮತ್ತೆ ಇಲ್ಲಿ ಗೆಲ್ಲು ಬರಲ್ಲ, ಇಲ್ಲಿ ಮತ್ತೆ ಅಧ್ಯಕ್ಷ ಆಗೋದಿಲ್ಲ. ಅದರಿಂದ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗೆಲ್ಲ ಇನ್ನ ಸ್ಕಿಲ್ಟನೇ ಆಗಿಲ್ಲ. ಎಲ್ಲ ಮಿಷನರೀಸು 90 ಕೋಟಿ ರೂಪಾಯಿ ಮಿಷಿನ್ಗಳು ಎಲ್ಲ ಬಂದು ಸ್ಟಾಕ್ ಇಟ್ಬಿಟ್ಟಿದೆ. ಈಗ ಎಲ್ಲ ಅದನ್ನೆಲ್ಲಾನು ಇನ್ನ ನೆಕ್ಸ್ಟ್ ಬೋರ್ಡ್ ಬರೋರೆಲ್ಲ ಸಾಲ ತೀರ್ಸೋಕೆ ಸರ್ ಹೋಗ್ತದೆ. ಇನ್ನು 10 ವರ್ಷ ಕೋಲಾರ ಹಾಲು ಒಕ್ಕೂಟದಲ್ಲಿ ಏನು ಡೆವಲಪ್ಮೆಂಟ್ಸ್ ಇನ್ನ ಮಾಡೋಕ್ಕಾಗಿಲ್ಲ. ಮಾಡಬೇಕಾದ್ರೆ ರೈತರಿಗೆ ಹಾಲ್ ರೇಟ್ ಕಡಿಮೆ ಕೊಡ್ಬೇಕು, ಮತ್ತೆ ಇನ್ನ ಕಡಿಮೆ ಮಾಡಬೇಕು. ಇದು ಬಿಟ್ರೆ ಇವ್ರು ಇನ್ನೇನು ಮಾಡೋದಿಲ್ಲ. ಒಕ್ಕೂಟ ಲಾಭ ಆಗೋದು ಹೆಂಗೆ ಅಂದ್ರೆ ರೈತರಿಗೆ ರೇಟ್ ಕಡಿಮೆ ಕೊಡೋದ್ರಿಂದ ಅಷ್ಟೇ. ಬೇರೆ ಏನು ಇವರು ಯಾವುದು ಮಾರ್ಕೆಟಿಂಗ್ ಹೆಚ್ಚಾಗಿ ಮಾಡ್ತಕ್ಕಂಥದ್ದು, ಮಾರ್ಕೆಟ್ ಡೆವಲಪ್ ಮಾಡ್ತಕ್ಕಂಥದ್ದು, ಅದು ಯಾವುದು ಕಾನ್ಸೆಪ್ಟ್ ಇವ್ರ ಹತ್ರ ಇಲ್ಲ. ಅದರಿಂದ ಇವ್ರು ಏನು ಮಾಡೋದು ಇಲ್ಲ. ಈಗ ಮಾಡಿರೋದಕ್ಕೆ ಇದುವರೆಗೂ ಇವ್ರ ಮೇಲೆ ಏನ್ ಜನಗಳು ಬೇಜಾರು ಮಾಡ್ಕೊಂಡಿದ್ರು ಅವ್ರಿಗೆ ಓಟ್ ಮುಖಾಂತರ ತಿರ್ಸ್ಕೊಳ್ಳೋಣ ಅಂದ್ರೆ ಅದಕ್ಕೂ ಅವಕಾಶ ಮಾಡ್ಕೊಡ್ಲಿಲ್ಲ. ಇವರು ಆ ಓಟ್ ಹಾಕೋದಕ್ಕೆ ಬಿಡಿದಿರ ಈ ತರ ವಾಮ ಮಾರ್ಗದಲ್ಲಿ ಅವರು ನಿರ್ದೇಶಕರಾಗಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ. ಒಕ್ಕೂಟನ ಹಾಳು ಮಾಡೋದಕ್ಕೆ ಏನ್ ಪ್ರಯತ್ನ ಮಾಡಿದಿರೋ ಆದ್ರಿಂದ ಇವರು ಕಡಿಮೆ ಮಾಡಿದ್ರೆ ಸಾಕು. ಮತ್ತೆ ಹೊಸ ನಿರ್ದೇಶಕರು ಬರ್ತಾ ಇದ್ದಾರೆ. ಎಲ್ಲರೂ 90% ಹೊಸ ನಿರ್ದೇಶಕರು ಬರ್ತಾರೆ ಒಕ್ಕೂಟಕ್ಕೆ. ನಮ್ದು ಕೃಷ್ಣಾರೆಡ್ಡಿ ಅವ್ರು ನಾವು ಕ್ಯಾಂಡಿಡೇಟ್ ಮಾಡಿದ್ದೀವಿ. ನಾವು ಎಲ್ಲ NDA ಅಭ್ಯರ್ಥಿಯಾಗಿ ಕೃಷ್ಣಾರೆಡ್ಡಿ ಅವ್ರಿಗೆ ಎಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ. ಕೃಷ್ಣಾರೆಡ್ಡಿ ಅವ್ರಿಗೆ ಗೆಲ್ಲೋ ಅನುಕೂಲತೆಗಳು ಬಹಳ ಜೋರಾಗಿರೋದ್ರಿಂದ ಕೃಷ್ಣಾರೆಡ್ಡಿ ಅವ್ರ ಮುಖಾಂತರ ಆದರೂ ಈ ತಾಲೂಕಿನಲ್ಲಿ ಈ ತಾಲೂಕು ಉಳಿಸ್ಕೋಬೇಕು. ಯಾಕೆಂದ್ರೆ ಈ ಕ್ಯಾಂಪ್ ಆಫೀಸ್ ಕಟ್ಟಿದಾಗಲಿಂದ ಹಿಡಿದು ಅದು ಅಲಿಗೇಷನ್ಸ್ ಇದೆ. ಕ್ಯಾಂಪ್ ಆಫೀಸ್ ಹೆಂಗ್ ಕಟ್ಟಿದ್ರು, ಹೆಂಗ್ ಯಾರ ದುಡ್ಡು ಕೊಟ್ಟರು ಎಲ್ಲ ಅದು ವಿಚಾರ ಇವಾಗ ಹೇಳಿದ್ರೆ ನಾವು ತಪ್ಪಾಗ್ತದೆ. ಕೃಷ್ಣಾರೆಡ್ಡಿ ಅವರ ಅಧ್ಯಕ್ಷರಾದ ಮೇಲೆ ಒಕ್ಕೂಟದಲ್ಲಿ ನಾವೆಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಮಾತಾಡ್ತೀವಿ. ಯಾಕಂದ್ರೆ ಕ್ಯಾಂಪ್ ಆಫೀಸ್ ಕಟ್ಟುವಾಗ 26 ಲಕ್ಷಕ್ಕೆ ಒಂದು ಫ್ಲೋರ್ ಅಂತ ಮಾಡಿದ್ರು. ಇನ್ನೊಂದು ಫ್ಲೋರ್ಗೆ ನಮ್ಮ ಎಲ್ಲ ಸೊಸೈಟಿಗಳಿಂದ ದುಡ್ಡು ಕಲೆಕ್ಷನ್ ಮಾಡಿದ್ರು. 34 ಲಕ್ಷ ರೂಪಾಯಿ ದುಡ್ಡು ಕಲೆಕ್ಷನ್ ಆಗಿದೆ. ಅದಕ್ಕೆ ಇವತ್ತು ನಾನು ಲೆಕ್ಕ 2 ಸಲ ಕೇಳಿದ್ದೀನಿ, ಲೆಕ್ಕ ಕೊಟ್ಟಿಲ್ಲ. ಮತ್ತೆ ಒಕ್ಕೂಟದಲ್ಲಿ ಡ್ರಾ ಮಾಡಿದ್ದಾರೆ. ಮತ್ತೆ ಅದ್ರ ಮೇಲೆ ನಂಜೇಗೌಡರದ್ದು ನಮ್ಮ ಬ್ಲಾಕ್ ಅಂತ ಬೋರ್ಡ್ ಹಾಕೊಂಡಿದ್ದಾರೆ. ಆಮೇಲೆ ಲಿಫ್ಟು ಇನ್ನೊಂದು ಮತ್ತೊಂದು ಎಲ್ಲ ಎಕ್ಸ್ಟ್ರಾ ಡ್ರಾ ಮಾಡಿ ತಿಂದಾಕಿದ್ದಾರೆ. ಪಕ್ಕದಲ್ಲಿ ಪಾರ್ಕ್ ಮಾಡಿದ್ದಾರೆ. ಮುನ್ಸಿಪಾಲಿಟಿದಲ್ಲೂ ಬಿಲ್ ಡ್ರಾ ಮಾಡಿದ್ದಾರೆ, ಒಕ್ಕೂಟದಲ್ಲೂ ಬಿಲ್ ಡ್ರಾ ಮಾಡಿದ್ದಾರೆ. ಇವೆಲ್ಲ ಬಹಳ ಅಲಿಗೇಷನ್ಸ್ ಇದೆ. ಅದನ್ನೆಲ್ಲ ನಾವು ಡಾಕ್ಯುಮೆಂಟ್ ಸಮೇತ ನಮ್ಮ ನಿರ್ದೇಶಕರು ಯಾರಾದ್ರೂ ಒಬ್ರು ರೆಪ್ರೆಸೆಂಟೇಷನ್ ಇದ್ರೇನೆ ಮಾತಾಡೋದು ಚೆನ್ನಾಗಿರುತ್ತೆ ಅಂದ್ಕೊಂಡಿದೀವಿ. ಈಗ ಇದೊಂದು ಮತ್ತು ಈ ಒಕ್ಕೂಟದನ್ನ ಉಳಿಸ್ಬೇಕಂದ್ರೆ ದಯವಿಟ್ಟು ನಿಮ್ಮ ಮುಖಾಂತರ ಕೇಳ್ಕೊಳ್ತೀನಿ. ಯಾಕೆಂದ್ರೆ ಅಧ್ಯಕ್ಷರುಗಳೆಲ್ಲ ಈಗಾಗಲೇ ಟೂರು ಅದು ಇದು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಕೃಷ್ಣಾರೆಡ್ಡಿ ಅವರಿಗೆ ನಿಮ್ಮ ಮುಖಾಂತರ ವೋಟರ್ಸ್ಗೆ ನಾನು ಕೇಳ್ಕೊಳ್ತೀನಿ, ಎಲ್ಲರೂ ಸಹಾಯ ಮಾಡಿ ಕೃಷ್ಣಾರೆಡ್ಡಿ ಅವ್ರನ್ನ ಅಲ್ಲಿ ಕುಡಿಸಿದ್ರೆ ಅಟ್ಲೀಸ್ಟ್ ನಾವು ತಾಲೂಕಿನಲ್ಲಿ ಏನ್ ನಡೀತಾ ಇದೆ ಅದನ್ನ ನಿಲ್ಸೋದಕ್ಕೆ, ಮತ್ತೆ ಈ ಒಕ್ಕೂಟದನ್ನ ಉಳಿಸ್ಬೇಕಂದ್ರೆ ನಾವು ಅಪೋಸಿಷನ್ ಆಗಾದ್ರೂ ಹೋಗ್ಬೇಕು. ಇಲ್ಲಾಂದ್ರೆ ಒಕ್ಕೂಟ ಅಂತೂ ಈ ಸಲ ಹೊಸ ನಿರ್ದೇಶಕರು ಬರ್ತಾರೆ. ಹೊಸ ನಿರ್ದೇಶಕರು ಒಕ್ಕೂಟವನ್ನು ಚೆನ್ನಾಗಿ ನಡೆಸ್ತಾರೆ ಅಂದ್ಕೊಂಡಿದ್ದೀನಿ. ನಮ್ಗೆ ಅವಕಾಶ ಕೊಡದೇ ಇರೋದಕ್ಕೂ ನಮ್ಗೇನು ಬೇಜಾರಿಲ್ಲ. ಯಾಕೆಂದ್ರೆ ಒಕ್ಕೂಟ ಸರ್ ಮಾಡೋರು ಇದ್ರೆ ಸಾಕಲ್ಲ. ನಮ್ದು ಒಂದು ಪ್ರಯತ್ನ ಅಂತ ಮಾಡಿದ್ದೀವಿ, ಪ್ರಯತ್ನ ಫಲಗೊಳ್ಳಲಿಲ್ಲ. ಅದರಿಂದ ನಮಗೆ ಇವರು ಮಾಡಿರ್ತಕ್ಕಂಥ ವಾಮ ಮಾರ್ಗವನ್ನು ಖಂಡಿಸ್ಬೇಕಂತೇಳಿ ನಿಮ್ಮ ಮುಖಾಂತರ ಕೇಳ್ಕೊಳ್ತೇವೆ.